ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಾರಥ್ಯದಲ್ಲಿ ಶೈಕ್ಷಣಿಕ ವಿಭಾಗದ ವತಿಯಿಂದ ಶ್ರೇಷ್ಠ ಶಿಕ್ಷಕ ಸೇವೆಯಲ್ಲಿರುವ ಸಾಧಕ ಶಿಕ್ಷಕರಿಗೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಗಾಂಧಿನಗರದ ಸಾಹಿತ್ಯ ಸೇವಾ ಸಂಸ್ಥಾನದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗಾಂಧಿ ನ್ಯಾಷನಲ್ ಪೀಸ್ ಅವಾರ್ಡ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಶಿವರಾಮೇಗೌಡರು, ಬೆಂಗಳೂರಿನ ನಿವೃತ್ತ ಡಿಸಿಪಿ ಶ್ರೀ ಬಸವರಾಜ್ ಮಾಲಗತಿ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಶ್ರೀ ಕೆ.ಎಸ್. ರಾಜಣ್ಣ, ಚಲನಚಿತ್ರ ನಟರು ಹಾಗೂ ಧಾರಾವಾಹಿ ನಿರ್ಮಾಪಕರಾದ ಶ್ರೀ ಗಣೇಶ್ ರಾವ್, ಇಎಸ್ಐ ಆಸ್ಪತ್ರೆ ವೈದ್ಯರು, ಚರ್ಮರೋಗ ತಜ್ಞರು ಹಾಗೂ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಿರೀಶ್, ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಇವತ್ತು ಒಂದು ರೀತಿ ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದರೆ ಎಲ್ಲ ಒಂದು ಕಡೆ ಕಾರ್ಯಕ್ರಮಗಳು ಇವತ್ತು ಮೌಲ್ಯಗಳು ಕಳ್ಕೊತಾ ಇದೆ. ಎಲ್ಲ ಆಡಂಬರ, ವಿಜೃಂಭಣೆ ಇಂಥದ್ರ ಮುಂದೆ ಒಂದು ಸಾರ್ಥಕವಾದಂಥ ಕಾರ್ಯಕ್ರಮ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಶಿಕ್ಷಕರನ್ನ ಇವತ್ತು ಗೌರವಿಸೋದು, ಹಾಗೆ ವಿಶೇಷ ಚೇತನಗಳನ್ನ ಕರೆದಿ ಕಾರ್ಯಕ್ರಮದಲ್ಲಿ ಗೌರವಿಸಿ, ಮತ್ತು ಇಲ್ಲಿ ಅತಿಥಿಗಳಾಗಿ ಅನೇಕ ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳಾಗಿರ್ಬೋದು, ಹಿರಿಯ ಚಲನಚಿತ್ರ ನಟರ ಇವರೆಲ್ಲ ಕರೆಸಿ ಕಾರ್ಯಕ್ರಮದ ಮೌಲ್ಯವನ್ನು ಒಂದಷ್ಟು ಹೆಚ್ಚಿಸಿದ್ದಾರೆ. ಉದ್ದೇಶ ಇಷ್ಟೇ, ಮೌಲ್ಯಗಳು ಕಳೆದೋಗುವಂಥ ದಿನದಲ್ಲಿ ಒಂದು ಮೌಲ್ಯಾಧಾರಿತ ಕಾರ್ಯಕ್ರಮ ಭಾಳ ಒಂದು ಸಂದೇಶವನ್ನು ಕೊಡುತ್ತೆ. ಇವತ್ತು ಈ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಅನೇಕ ವಿಷಯಗಳಿಗೆ ಧ್ವನಿ ಇಲ್ಲ, ಅನ್ಯಾಯಗಳಿಗೆ ಧ್ವನಿ ಇಲ್ಲ, ಅಧರ್ಮಗಳಿಗೆ ಧ್ವನಿ ಇಲ್ಲ. ಅವುಗಳನ್ನ ಎತ್ತುವಂಥ ನಿಟ್ಟಲ್ಲಿ ಇಂಥ ಕಾರ್ಯಕ್ರಮಗಳಾಗಲಿ ಅಂತೇಳಿ ಶುಭ ಹಾರೈಸಿ ಇವತ್ತಿನ ಕಾರ್ಯಕ್ರಮ ಮಾಡಿದಂಥವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ನಮ್ಮ ವೇದಿಕೆ ವತಿಯಿಂದ ಪ್ರತಿ ವರ್ಷ ರಾಜ್ಯದ ಅಂದರೆ ಕೋಲಾರದಿಂದ ಹಿಡಿದು ಬೀದರ್ವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ವಿಶೇಷ ಸಾಧನೆ ಮಾಡಿದಂಥ ಗಣ್ಯರನ್ನ ಶಿಕ್ಷಕ ಕ್ಷೇತ್ರದಲ್ಲಿ ಕರೆದಿ ಬೆಂಗಳೂರಲ್ಲಿ ಗೌರವಿಸುವಂಥ ಕೆಲಸವನ್ನು ನಮ್ಮ ಶಿಕ್ಷಕರ ಘಟಕ ಮಾಡ್ಕೊಂಡು ಬರ್ತಿದೆ. ಎಲ್ಲ ಒಂದು ಕಡೆ ಅದು ನಮ್ಮ ಸಂಘಟನೆಗೂ ಸಹ ಶ್ರೇಯಸ್ಸು ಮತ್ತು ಶೋಭೆ. ಈ ರೀತಿ ಗುರುತಿಸೋದ್ರಿಂದ ಅವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗುತ್ತೆ. ಈ ನಾಡಿನಲ್ಲಿರ್ತಕ್ಕಂಥ ಅನೇಕ ಧ್ವನಿ ಎತ್ತದ ಧ್ವನಿಗಳಿಗೆ ಧ್ವನಿಯಾಗುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗಿದೆ. ಯಾಕಂದರೆ ಒಬ್ಬ ಶಿಕ್ಷಕ ಏನಾದರೂ ಎಡವಟ್ಟು ಮಾಡಿದ್ರೆ ಇಡೀ ದೇಶಕ್ಕೆ ಇಂಥ ಅಪಾಯ ಅನ್ನೋದು ವಾಡಿಕೆಯಲ್ಲಿರುವಂಥ ಮಾತು. ಆ ನಿಟ್ಟಿನಲ್ಲಿ ದೊಡ್ಡ ಜವಾಬ್ದಾರಿ, ಈ ದೇಶ ಕಟ್ಟುವಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ. ಅಂಥ ಶಿಕ್ಷಕರು ಈ ದೇಶದಲ್ಲಿ ಮತ್ತಷ್ಟು ಮೊಗದಷ್ಟು ಉದಯಿಸಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಕನ್ನಡ ಉಳಿಸಿ ಅನ್ನೋ ಒಂದು ಯುದ್ಧ ಅರ್ಥ ಏನಂದರೆ ಬಳಸಿ ಬೆಳೆಸಿ. ಇವತ್ತೇನಾಗಿದೆ, ಕನ್ನಡದಲ್ಲಿ ಬದುಕಿಲ್ಲ, ಕನ್ನಡ ಕಲಿತ್ರೆ ಅನ್ನ ಸಿಗಲ್ಲ ಅನ್ನೋ ಕೆಟ್ಟ ಭ್ರಮೆಯನ್ನು ಕೆಲವರು ಹುಟ್ಟಾಕ್ಬಿಟ್ಟಿದ್ದಾರೆ. ಇದನ್ನು ದೂರ ಮಾಡಿ ಕನ್ನಡದಲ್ಲಿ ಎಲ್ಲವೂ ಇದೆ. ನೀವು ಯಾವುದೇ ಭಾಷೆ ಕಲೀರಿ, ಆದರೆ ತಾಯಿ ಭಾಷೆನ ಯಾರಾದರೂ ಮರೆತರೆ ಅವ್ರು ಇವಾಗ ಕುವೆಂಪು ಅವ್ರು ಹೇಳಿದ್ದಾರೆ, ಕನ್ನಡ ಅವನು ಯಾರು ಮರೀತಾರೆ ಅವನ ಎದೆ ಸುಡುಗಾಡಕ್ಕೆ ಸಮಾನ ಅಂತ. ಆದ್ದರಿಂದ ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಈ ನೆಲದ ಪ್ರತಿಯೊಬ್ಬ ಮಣ್ಣಿನ ಮಕ್ಕಳಿಗೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಜಾಗತೀಕರಣ, ಬಹುರಾಷ್ಟ್ರೀಯ ಕಂಪನಿಗಳ ದಾಳಿಯಿಂದ ನಮ್ಮ ಭಾಷೆಯನ್ನು ಉಳಿಸ್ತಕ್ಕಂಥ ಒಂದು ದೊಡ್ಡ ಸವಾಲು ನಮಗೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಬೇಕು. ಕನ್ನಡದ ಆದೇಶಗಳು ಕೇವಲ ಕಾಗದ ಪತ್ರಗಳ ಮೇಲೆ ಮಾತ್ರ ಇದೆ. ಪ್ರಾಮಾಣಿಕವಾಗಿ ಎಲ್ಲೂ ಸಹ ಅದು ಜಾರಿಯಾಗಿಲ್ಲ. ಒಂದು ಕಡೆ ನಾಮಫಲಕಗಳು ಒಂದು ಪಕ್ಕಕ್ಕಿಡೋಣ. ಕನ್ನಡಿಗರ ಉದ್ಯೋಗದ ಭವಿಷ್ಯ, ಅನ್ನದ ಭವಿಷ್ಯ ಏನಾಗಿದೆ? ಯಾವ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಒಂದು ಸಮಪಾಲು ಉದ್ಯೋಗಗಳು ಸಿಕ್ಕಿದೆ? ಇವತ್ತು ಎಲ್ಲ ಕಡೆ ಏನು ನಾವು IT, BT, ಸಾಫ್ಟ್ವೇರ್ ಕಂಪ್ನಿಗಳು, ಬಹುರಾಷ್ಟ್ರೀಯ ಕಂಪ್ನಿಗಳು ಜಾಗತೀಕರಣದ ಪ್ರಭಾವದಲ್ಲಿ ಬಂದಿದೆಯಲ್ಲ, ನಮ್ಮ ಜಾಗ, ನಮ್ಮ ನೆಲವನ್ನು ಕೊಳ್ಳೆ ಹೊಡೆದು ಇವತ್ತು ಆ ಜಾಗದಲ್ಲಿ ಪರಭಾಷಿಕರನ್ನ ತಂದು ತುಂಬಿದ್ರಲ್ಲ, ಈ ವಲಸಗರಿಂದ ಕನ್ನಡಕ್ಕೆ ದೊಡ್ಡ ಅಪಾಯ. ಇದ್ರ ಬಗ್ಗೆ ನಾವು ಜಾಗೃತರಾಗಬೇಕು. ಇಲ್ಲಿ ಕನ್ನಡವನ್ನು ಕಾಪಾಡಬೇಕು, ಕನ್ನಡಿಗರನ್ನ ಕಾಪಾಡಬೇಕು, ಕರ್ನಾಟಕದ ನೆಲವನ್ನು ಕಾಪಾಡಬೇಕು. ಭಾಳ ಸಂತೋಷ ಆಗಿದೆ. ಒಳ್ಳೆಯ ಪವಿತ್ರವಾದ ಸಂಸ್ಥೆ ಇದು. ಇಂಥ ಸ್ಥಳದಲ್ಲಿ ನಮಗೆ ಸನ್ಮಾನ ಮಾಡಿದರೆ ನಮ್ಮ ಅದೃಷ್ಟ. ನಮ್ಮ ಪ್ರತಿಭೆಯನ್ನು ಪುರಸ್ಕಾರ ಮಾಡಿ ಇಂಥ ಸನ್ಮಾನ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಅವರ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಪ್ರೋತ್ಸಾಹ ಕೊಡಬೇಕು. ಎಲ್ಲರಿಗೆ ಯಾರ್ಯಾರು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಇಂಥ ಪ್ರಶಸ್ತಿಗಳು ಕೊಟ್ಟರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಗಾಂಧಿ ಆಶ್ರಮ, ನಿಜವಾದ ಪವಿತ್ರವಾದ ಸ್ಥಳ ಇದು. ಅವರು ನಾನು ನೋಡಿದೆ, ದಂಪತಿಗಳು ಇಬ್ಬರು ಇಲ್ಲೇ ಇದ್ದಾರೆ.
ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಶಿವರಾಮೇಗೌಡರು, ಕುಮಾರ್ ಅವರು ಮತ್ತು ರಕ್ಷತ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನಿಜವಾಗಿಯೂ ಹೆಮ್ಮೆ ಪಡಬೇಕು. ಎಲ್ಲ ಪ್ರತಿಭಾವಂತರಿಗೂ ಈ ಥರ ಕರೆದು ಸನ್ಮಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಅವರಿಗೆ ಸಲ್ಲಿಸಲಿಕ್ಕೆ ಪ್ರೇರಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಇದು ನಿಜವಾಗಿಯೂ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಗಾಂಧಿ ಇಡೀ ಜಗತ್ತನ್ನೇ ಅವರಿಗೆ ಪ್ರೇರಣೆ ಆಗಿದ್ದಾರೆ. ಗಾಂಧೀಜಿ ಅಂದರೆ ಅವರು ಮಹಾತ್ಮರು, ಇಡೀ ಜಗತ್ತಿಗೆ ಪ್ರೇರಣೆ ಆಗಿದ್ದಾರೆ. ಅಂಥ ಪ್ರೇರಣಾ ವ್ಯಕ್ತಿಗಳನ್ನು ಇವತ್ತು ನಿಂದಿಸ್ತಾರಲ್ಲ, ಅವರು ಭಾಳ ತುಚ್ಛ ಜನ, ಅವರು ಮನುಷ್ಯರೇ ಅಲ್ಲ. ಅಂಥ ಜನ ಅವ್ರನ್ನ ನಾನು ಮನುಷ್ಯರಂತ ಕರೀಲಿಕ್ಕೆ ಇಷ್ಟಪಡೋದಿಲ್ಲ. ಎಂಥ ಗ್ರೇಟ್ ರೀ, ಎಂಥ ಅವನು ಬ್ಯಾರಿಸ್ಟರ್ ಆಗಿನ ಕಾಲದಲ್ಲಿ ಬ್ಯಾರಿಸ್ಟರ್ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು. ಇಲ್ಲಾಕೆ ಬಟ್ಟೆ ಗಿಟ್ಟೆ ತೆಗೆದು ಎಲ್ಲ ಅರೆಬತ್ತಲೆ ಆಗಿ ಜನಸೇವೆ ಮಾಡಬೇಕು, ಸ್ವಾತಂತ್ರ್ಯ ಸಲುವಾಗಿ ಓಡಾಡಬೇಕು. 7-9 ವರ್ಷ ಜೈಲಿನಲ್ಲಿ ಇದ್ದಾರೆ ಅವರು. ಅಂಥ ಪವಿತ್ರವಾದ ವ್ಯಕ್ತಿಗೆ ನಾವು ಇವತ್ತು ನಿಂದನೆ ಮಾಡ್ತೀವಿ ಅಂದರೆ ನಾವೇ ಮನುಷ್ಯರಲ್ಲ. ಶಿಕ್ಷಕರು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾನು ಒಬ್ಬ ಶಿಕ್ಷಕನ ಮಗ. ನನ್ನ ಸ್ನೇಹಿತರು ನಮ್ಮ ಇವರು ಕಲ್ಕೆರೆಯವರು, ಶಿವಾನಂದ ಕಲ್ಕೆರೆಯವರು ಕಮಿಷನರು, ಇನ್ಕಮ್ ಟ್ಯಾಕ್ಸ್ ಕಮಿಷನರು, ಅವರು ಶಿಕ್ಷಕರ ಮಕ್ಕಳೇ. ನಾವು ಶಿಕ್ಷಕರ ಮಕ್ಕಳಾಗಿರೋದ್ರಿಂದ ನಮಗೆ ಒಂಥರ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಶಿಕ್ಷಣ. ನಾವೆಲ್ಲ ಕನ್ನಡ ಶಾಲೆಯಲ್ಲೇ ಓದಿ ನಾವು ಈ ಮಟ್ಟಕ್ಕೆ ಬಂದವರು. ಯಾರೂ ಕನ್ನಡ ಶಾಲೆಯನ್ನು ತುಷ್ಟೀಕರಣ ಮಾಡಬಾರ್ದು. ಕನ್ನಡ ಶಾಲೆಯಲ್ಲಿ ಓದೋರು ಎಲ್ಲರೂ ದಡ್ರಲ್ಲ, ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಪ್ರತಿಭಾವಂತರೇ. ಅಂಥ ಶಿಕ್ಷಕರನ್ನು ಮಾಡುವಂಥ ಸೇವೆ ಏನಿದೆ ಅಲ್ಲ, ಅದು ನಿಜವಾಗಿಯೂ ಸಾಹೇಬ್ರ, ಕಲ್ಕೆರೆ ಸಾಹೇಬ್ರ ಬರ್ರಿ, ನಮ್ಮ ಅವ್ರದ್ದು ಸಾಹೇಬ್ರದ್ದು ಒಂದು ತೊಗೊಳ್ಳಿ. ಕಲ್ಕೆರೆ ಸಾಹೇಬ್ರನ್ನು ಅವರು ಶಿಕ್ಷಕರ ಮಗನೇ. ಇಂಥ ಪವಿತ್ರವಾದ ಒಂದು ಶಿಕ್ಷಕ ವೃತ್ತಿ, ಆ ವೃತ್ತಿಯಿಂದ ನಾವು ಉದ್ಧಾರ ಆಗಿದ್ದೇವೆ. ಅವ್ರಿಗೆ ಎಷ್ಟೇ ಪ್ರಣಾಮ ಸಲ್ಲಿಸಿದ್ರು ಕಡಿಮೆನೇ. ಎಸ್, ವಿದ್ಯಾರ್ಥಿಗಳು ತಾವೇನು ದುಡಿತಾ ಇದ್ದಾರೆ ಆ ದುಡಿಯೋದ್ರಲ್ಲಿ ಒಂದು 10% ಸಮಾಜ ಸೇವೆಗೆ ವಿನಿಯೋಗ ಮಾಡಲಿ. ಅವ್ರು ಎಷ್ಟೇ ದುಡೀಲಿ, 100 ರೂಪಾಯಿನೇ ದುಡೀಲಿ, ಒಂದು 10 ರೂಪಾಯಿ ಸಮಾಜ ಸೇವೆಗೆ ಕೊಡಿ. ಇಂಥ ಆಶ್ರಮಕ್ಕೆ, ನಿರ್ಗತಿಕರಿಗೆ, ಅನಾಥರಿಗೆ ಸ್ವಲ್ಪ ಸಹಾಯ ಮಾಡಲಿ. ನಾವು ಸಮಾಜಕ್ಕೆ ಅವ್ರಿಗೆ ಯಾರೂ ಸಹಾಯ ಮಾಡೋರಿಲ್ಲ. ಪಾಪ ರಸ್ತೆಯಲ್ಲಿ ಬಿದ್ದುಕೊಂಡು ಹಿಂಗೆ ತೊಗೊಂಡು ಭಿಕ್ಷೆ ಬಿಡ್ತಿರ್ತಾರೆ. ಅವರು ನಿಜನೋ ಸುಳ್ಳು ಗೊತ್ತಾಗಲಿ, ಕೆಲವೊಬ್ಬರು ಮೋಸನೂ ಮಾಡೋರು ಇರ್ತಾರೆ. ಬಟ್ ಅಂಥವ್ರಿಂದ ನಿಜವಾದ ಸಂಸ್ಥೆಗೆ ಅನ್ಯಾಯ ಆಗ್ತದೆ. ಅಂಥ ಮಕ್ಕಳಿಗೆ ನಾವು ಒಂಚೂರಾದರೂ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಯೋಗ್ಯತೆ ಕೊಟ್ಟಿದ್ದಾನೆ, ಅವ್ರನ್ನೂ ನಮ್ಮ ಜೊತೆಗೆ ಬೆಳೆಸುವಂಥ ಪ್ರವೃತ್ತಿಯನ್ನು ಈ ಸಮಾಜ ಬೆಳೆಸಿಕೊಳ್ಳಿ. ಯುವಕರು ಆ ಮನೋಭಾವ, ಸೇವಾ ಮನೋಭಾವನೆಯಿಂದ ಈ ಸೇವೆ ಮಾಡಲಿ. ಕನ್ನಡ ರಕ್ಷಣಾ ವೇದಿಕೆಯಿಂದ ಇವತ್ತು ನಡೆದಂಥ ಒಂದು ಕಾರ್ಯಕ್ರಮ ಅನುಕರಣೀಯ ಮತ್ತು ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ಕಾರಣ ಏಕಂತಂದರೆ ಇವತ್ತು ನಮ್ಮ ಯಾವುದೇ ಒಂದು ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಶಿಕ್ಷಣದಿಂದ ನಾವು ಏನಾದರೂ ಸಾಧಿಸ್ಬೋದು. ಆ ಶಿಕ್ಷಣದ ಹಿಂದೆ ಇರುವಂಥ ಒಂದು ಶಕ್ತಿ ಏನು ಅಂತಂದರೆ ಒಬ್ಬ ಗುರು. ಅಂಥ ಗುರುಗಳನ್ನು ಇವತ್ತು ಗುರುತಿಸಿ, ಇಡೀ ರಾಜ್ಯದ ಪ್ರಯುಕ್ತ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವ ಈ ಕಾರ್ಯಕ್ರಮ ಇದೆಯಲ್ಲ, ಇದು ನಿಜವಾಗೂ ಅನುಕರಣೀಯ ಮತ್ತು ಶ್ಲಾಘನೀಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಸ್ವಾತಂತ್ರ್ಯ ಹೋರಾಟ ಏನಾದರೂ ಇದೆ ಅಂದರೆ ಅದು ಭಾರತದ ಸ್ವಾತಂತ್ರ್ಯ. ಕಾರಣ ಏಕಂತಂದ್ರೆ ಮಹಾತ್ಮ ಗಾಂಧಿ ಎಲ್ಲ ಸಮುದಾಯದವ್ರನ್ನ ಮಾಸ್ ಮೂಮೆಂಟ್ ಅಂತ ನಾವೇನು ಹೇಳ್ತೀವಲ್ಲ, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಲ್ಲ ಅದು ಮತ್ತು ಶಾಂತಿಯುತವಾದಂಥ ಹೋರಾಟ. ಅದು ಕೇವಲ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟ ಅಲ್ಲ, ವಿಶ್ವದ ಹಲವಾರು ಕಡೆ ಏನು ಸ್ವಾತಂತ್ರ್ಯ ಅದಕ್ಕೊಂದು ದೊಡ್ಡ ಮಾದರಿಯಾದಂಥ ಒಂದು ಹೋರಾಟ. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಇವರೇನು ಇವತ್ತು ನಡೆಸ್ತಾ ಇದ್ದಾರಲ್ಲ ಮತ್ತು ಈ ಪ್ರಶಸ್ತಿನೂ ಕೊಡ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ತುಂಬ ನಾವು ಶ್ಲಾಘಿಸಬೇಕಾದಂಥ ಒಂದು ನಡೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳಾಗಿ, ಎಲ್ಲ ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳಾಗಿ ತಯಾರು ಮಾಡಬೇಕು ಅಂತ ಸಾಕಷ್ಟು ಕಷ್ಟಪಡ್ತಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ವಿದ್ಯಾರ್ಥಿ ಸಮುದಾಯಗಳು ಅಡ್ಡದಾರಿ ಇರ್ತಕ್ಕಂಥದ್ದು, ತಪ್ಪು ದಾರಿ ಇರ್ತಕ್ಕಂಥದ್ದು ಈ ರೀತಿ ನಡೀತಾ ಇರೋದು. ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಒಂದು
30-40 ವರ್ಷದ ಹಿಂದೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥವ್ರು, ಇಡೀ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದವರು ಇದ್ದರು. ಹಾಗಾಗಿ ಆ ತ್ಯಾಗ ಮನೋಭಾವನೆ ಎಲ್ಲರಲ್ಲಿ ಇತ್ತು. ನಾವು ನಮಗೆ ಕಲಿಸಿದ ಗುರುಗಳು ಕೂಡ ಅಂಥವ್ರಿದ್ದರು. ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಗುರುವಿನ ಮೌಲ್ಯ ಮತ್ತು ಈ ಶಿಕ್ಷಣದ ಮೌಲ್ಯ ಯಾಕೆ ಕುಸಿತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನಂತಂತಂದರೆ ಇವತ್ತು ನಾವು ಕೊಡುವಂಥ ಮೌಲ್ಯಯುತ ಶಿಕ್ಷಣ ಆಗಿದೆಯಾ, ನೈತಿಕ ಶಿಕ್ಷಣ ಆಗಿದೆಯಾ ಅನ್ನೋದು ನಾವೆಲ್ಲರೂ ವಿಚಾರ ಮಾಡಬೇಕಾದ್ರೆ. ಸೊ ಅದೇ ಮುಖ್ಯ ಕಾರಣ ಅಂತ ನನ್ನ ಭಾವನೆ ಅಷ್ಟೇ. ಅವರ್ಣೀಯ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಎಲ್ಲರೂ ನಾವು ವೈಯಕ್ತಿಕ ನಮ್ಮ ಏಳಿಗೆಯನ್ನು ನಾವು ಬಯಸ್ತೀವಿ, ನಮ್ಮ ಫ್ಯಾಮ್ಲಿಯ ನಮ್ಮ ವೈಯಕ್ತಿಕ. ಅಂಥ ಒಂದು ಸಮಯದಲ್ಲಿ ಇಷ್ಟು ದೊಡ್ಡ, ಅದು ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಪ್ರಾಪರ್ಟಿನ ಅವ್ರೇನಾದರೂ ರಿಯಲ್ ಎಸ್ಟೇಟಿಗೆ ಯೂಸ್ ಮಾಡ್ಕೋಬೋದಾಗಿತ್ತು. ಅದು ಬಿಟ್ಟು ತಮ್ಮನ್ನೇ ತಾವು ಸಮಾಜದ ಒಂದು ಈ ಏಳಿಗೆಗಾಗಿ ಅರ್ಪಿಸಿದಾರಲ್ಲ, ಅದು ನಿಜವಾಗಿಯೂ ಶ್ಲಾಘನೀಯ. ನಮ್ಮ ಆಶ್ರಮದಲ್ಲಿ ಇರೋರಿಗೆಲ್ಲ ವೃದ್ಧರಿಗೆ ಮತ್ತು ನಮಗೆ ಭಾಳ ಖುಷಿಯಾಗಿದೆ ಸರ್. ಈ ಥರ ಒಂದು ವೃದ್ಧಾಶ್ರಮ, ಅನಾಥಾಶ್ರಮನ ಗುರುತಿಸಿ ನಮಗೆ ಸನ್ಮಾನ ಮಾಡಿ, ಇಂಥ ಆಶ್ರಮದಲ್ಲಿ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿ, ದೊಡ್ಡ ದೊಡ್ಡ ಸಾಹಿತಿಗಳು, ಹಲವಾರು ಗಣ್ಯರು, ಮುಖಂಡರು ಬಂದು ನಮ್ಮ ಆಶ್ರಮನ ನೋಡಿ ಅವರು ಖುಷಿಪಟ್ಟು ಈ ಥರ ತಂದೆ ತಾಯಿಗಳ್ನ ಇಷ್ಟು ಜನ ನೀವು ನೋಡ್ಕೊತೀರಾ ಅಂತ ನಮಗೆ ಪ್ರಶಂಸೆ ಮಾಡಿರು. ಭಾಳ ಖುಷಿಯಾಯಿತು. ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನೆಲ್ಲ ನಮ್ಮ ಆಶ್ರಮದಲ್ಲಿ ಮಾಡಿ ನಮಗೆ ಸನ್ಮಾನ ಮಾಡ್ತಾರೆ, ಗುರುತಿಸ್ತಾರೆ ಅಂತ ನಮ್ಗೆ ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಅಂತ ಅನ್ನೋ ರೀತಿಯಲ್ಲಿ ಭಾಸ ಆಯಿತು ಸರ್. ತುಂಬ ಖುಷಿ ಆಯಿತು ಸರ್. ಹೌದು ಸರ್, ಅವ್ರಿಗೆ 4 ಗೋಡೆ ಮಧ್ಯದಲ್ಲಿದ್ದು ಬೇಜಾರಾಗಿರ್ತಾರೆ. ನಾವು ಡೈಲಿ ಕೂಡ ಊಟ ಮಾಡ್ಕೊಂಡು ಇಷ್ಟೇನಾ ಈ ಆಶ್ರಮದಲ್ಲಿ ಅಂದ್ಕೊಂತಾರೆ. ಇವತ್ತು ಎಲ್ಲರನ್ನ ನೋಡಿ ಖುಷಿ ಪಡ್ತಾರೆ. ದೊಡ್ಡವ್ರನ್ನ ನೋಡಿ ನಮ್ಮ ಸಂಬಂಧಿಕರು ಬಂದವ್ರೆ ಅಂದ್ಕೊಂತಾರೆ. ಸಣ್ಣ ಮಕ್ಕಳು ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದವ್ರೆ ಅಂತ ಖುಷಿ ಪಡ್ತಾರೆ. ಎಲ್ಲ ಕಲರ್ಫುಲ್ ಆಗಿರೋರು ನೋಡಿ ತುಂಬ ಖುಷಿ ಪಟ್ಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಅವಾಗವಾಗ ಎದ್ದೋಗ್ತಾಯಿದ್ರು. ಇವತ್ತು ಯಾರು ಎದ್ದೋಗ್ದಂಗೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಆನಂದ ಪಟ್ಟಿದ್ದಾರೆ ಸರ್. ನೋಡಿದ್ವಿ ಸರ್. ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಇಲ್ಲಿ ಸುಮಾರು 25 ವರ್ಷದಿಂದ ಯಾರೂ ಇಲ್ಲದೇ ಇರೋರು, ನಿರಾಶ್ರಿತರು, ನಿರ್ಗತಿಕರು ಅಂಥವ್ರಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ. ನಾವು ಯಾರಾದರೂ ರಸ್ತೆನಲ್ಲಿರೋರಿಗೆ, ದೇವಸ್ಥಾನದ ಹತ್ರ, ಆಟೋ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ ಹತ್ರ ಇರೋರು ಗೊತ್ತಾದರೆ ನಮಗೆ ಫೋನ್ ಮಾಡಿದರೆ ಇಲ್ಲ ಕರ್ಕೊಂಬಂದು ಬಿಟ್ಟರೆ ನಾವು ಖಂಡಿತವಾಗಿ ಅವ್ರಿಗೆ ತಗೊಂಡು ಅವ್ರಿಗೆ ಬೇಸಿಕ್ಕಾಗಿ ಏನೇನು ಅವಶ್ಯಕತೆ ಇದೆ ಎಲ್ಲ ನೋಡಿ ಟ್ರೀಟ್ಮೆಂಟ್ ಮಾಡಿಸಿ ಚೆನ್ನಾಗಿ ನೋಡ್ಕೊತೀವಿ. ಸುಮಾರು 25 ವರ್ಷದಿಂದ ಇದನ್ನು ಹೀಗೆ ನಡೆಸ್ಕೊಂಬತ್ತಾ ಇದ್ದೀವಿ. ಸರ್ಕಾರದಿಂದ ಇಲ್ಲಿವರೆಗೂ ಏನು ಗ್ರ್ಯಾಂಟ್ ಕೊಟ್ಟಿಲ್ಲ. ಆದರೆ ನಿಮ್ಮಂಥವ್ರ ಮುಖಾಂತರವಾಗಿ ಸರ್ಕಾರದಿಂದ ಸ್ವಲ್ಪ ಅನುದಾನ ಸಿಕ್ಕಿರೆ ನಾವು ಇನ್ನೂ ಹೆಚ್ಚಿನ ಜನಕ್ಕೆ ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಸರ್. ಸುಮಾರು 2-3 ಸಾರಿ ಪ್ರಸ್ತಾವನೆ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಇವಾಗ ಗ್ರ್ಯಾಂಟ್ ಇಲ್ಲ, ಅನುದಾನ ಇಲ್ಲ, ಈಗಿರೋರಿಗೆ ಕೊಡೋಕ್ಕೆ ಸಾಕಾಗಿಲ್ಲ, ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ, ನೆಕ್ಸ್ಟ್ ನೋಡ್ತೀವಿ ಅಂತ ಮುಂದಕ್ಕೆ ಹಾಕಿದ್ದಾರೆ ಸರ್. ದಯವಿಟ್ಟು ನೀವು ಕಣ್ ತೆರೆಸ್ಬೇಕು ಅಂತ ಕೇಳ್ಕೊತೀವಿ. ಬಂದಿದ್ದಾರೆ ಸರ್. ನಮ್ಮ ಈ ಸೇವೆ ನೋಡಿ ಹಲವಾರು ಸಂಘ ಸಂಸ್ಥೆನವರು, ಕೆಲವು MNC ಕಂಪ್ನಿನವರು, ಕೆಲವು ಸಂಘಟನೆಯವರು, ಈ ರಕ್ಷಣಾ ವೇದಿಕೆ, ಜೈ ಕರ್ನಾಟಕದವರು ಎಲ್ಲ ಬಂದು ನಮಗೆ ಸೇವೆ ಮಾಡಿದ್ದಾರೆ ಸರ್. ಅವರಿಂದ ಈ ಆಶ್ರಮ ಈ ಮಟ್ಟಕ್ಕೆ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ಸರ್. ಸರ್, ನನಗೆ ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತಿನ ಈ ಜಾಗ ಏನಿದೆ ಅತ್ಯಂತ ಪುಣ್ಯ ಸ್ಥಳ. ಈ ಒಂದು ವೃದ್ಧಾಶ್ರಮದಲ್ಲಿ ಇಡೀ ಈ ಒಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಅತ್ಯುತ್ತಮವಾದಂತಹ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಈ ಒಂದು ಸಾಧಕರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯ ವಿಚಾರ. ಯಾಕಂದರೆ ಇವತ್ತು ಶಿಕ್ಷಣದ ಮೌಲ್ಯ ದಿನೇ ದಿನೇ ಕುಸಿತಾ ಇದೆ. ಅಂತಹ ಶಿಕ್ಷಣವನ್ನು, ಅತ್ಯುತ್ತಮ ಒಂದು ಸಮಾಜವನ್ನು, ಮಕ್ಕಳನ್ನು ಉದ್ಧಾರದ ಹೆದ್ದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಕೆಲಸ ಇವತ್ತು ಶಿಕ್ಷಕರದ್ದಾಗಿದೆ. ಶಿಕ್ಷಕರು ಈ ಒಂದು ದೇಶದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶಿಕ್ಷಕರು ಇಲ್ಲದೆ ನಾವು ನಿಜವಾದಂತಹ ಗುರಿಯನ್ನು ಮುಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಗುರು ವೃಂದಕ್ಕೆ ನಾನು ಅತ್ಯಂತ ಆತ್ಮೀಯವಾಗಿ ನಾನು ಇವತ್ತು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್.
ನಡೆಸಿಕೊಟ್ಟಂಥವರು ಶ್ರೀಯುತ ಕುಮಾರ್ ಅವರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ. ಶಾಂತಿ ಪ್ರಶಸ್ತಿಯಲ್ಲಿದೆ 25 ಕುಮಾರ್ ಸರ್ ಸಾಧಕರಿಗಾಯಿತು. ಮುಂದಿನ ವರ್ಷ ಸಾಧನೆ ಸಲ್ಲಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಅಲ್ಲಿಂದ ಆರಂಭವಾಗುತ್ತೆ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಕೀಲರು, ಕಾನೂನುಗಳ ಅಧ್ಯಕ್ಷರು, ಮಾತುಗಾರರು, ಬೆಂಬಲಿತ ಬಂದವರು, ತಮಿಳು ರಾಜ್ಯ ಶೈಕ್ಷಣಿಕ